ಸರಿ ಸರಿ ಒಂದು ವಿಡಿಯೋ ಅಷ್ಟೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಎಲ್ಲ ಬರ್ತೀವಿ ಪಟ್ಟು. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಹುಷಾರಾಗಿದ್ದೀರಾ? ಇವತ್ತು ಡೇ 23. ನಮ್ಮದು ಬ್ಲೇಜ್ ಕರ್ನಾಡ್ ಅವರು ಮ್ಯಾಂಗ್ಳೂರಿಗೆ ಬರ್ತಿದ್ದಾರೆ ಅಂದರೆ, ಹಾಗಾಗಿ ಅವರನ್ನು ಮೀಟಪ್ ಮಾಡಲಿಕ್ಕಿದೆ. ನೋಡ ಅವ್ರಿಗೆ ಮೀಟಪ್ ಅಂತ ಹೇಳ್ತಿದ್ದಾರೆ. ಹೋಗೋ ಮತ್ತೆ ಬೈಜಾರ ದಾನಿ ಬೈಜಾರ್. ಹಲೋ ಗಾಯ್ಸ್, ನಮ್ಮದು ಇವರೆಲ್ಲ ಬಂದಿದ್ದಾರೆ. ಬ್ಲೇಜ್ ಬರೋದಿದ್ದಿರು ಮಾರ್ರೆ. ಅವನದು ಬ್ಲೇಜ್ ಬಂದಾಗ ಲೇಟ್ ಆಪ್ನಿಗೆ ನಾನು ರೈಡರ್ ನಕ್ಲು ಬರೋದಿಲ್ಲರು. ರೈಡರ್ನವರೆಲ್ಲ ಬಂದರು, ಬಟ್ ಬ್ಲೇಜ್ ಬಂದಿಲ್ಲ. ಬ್ಲೇಜ್ ಬಂದಾಗ ಲೇಟ್ ಆಪ್ ದುಮ್ಮರು ಏರು ಅಂತು ಮಾರೆ. ಮುಳ್ಳುಂಡು ಗಾಡಿ ಮಾರೆ. ಲೈನಪ್ ಗೇರು ಅಂತಿಲ್ಲ, ಲೈನಪ್ ಕುಂತು ನನಗೆ ಅಯ್ಯೋ ದೇವ್ರೆ, ಲೈನಪ್ ಕುಂತು ನನಗೆ ಬಂಗ ಮಾರೆ. ಹಲೋ ಗಾಯ್ಸ್, ಹಲೋ ಗಾಯ್ಸ್. ಬ್ಲೇಸ್ ಬ್ಲೂ ಇನ್ನೂ ಬರಲಿಲ್ಲ, ತುಂಬ ಲೇಟ್ ಆಯಿತು. ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ. ನೋಡಿ, ಇದು ಬೀಚ್ ಹತ್ರ ವೆಯ್ಟ್ ಮಾಡ್ತಿದ್ದೀವಿ, ಇನ್ನೂ ಬಂದಿಲ್ಲ. ಬ್ಲೇಸ್ ಬ್ರೋ ಬಂದರು, ಎಂಟ್ರಿ ಆದರು. ಒಬ್ಬ ಗಾಯಕದ ರೈಸಿರ್ ಬ್ಲೇಸ್ ಬ್ರೋ. ಸರಿ ಗೈಸ್, ಲೇಟ್ ಆಯಿತು. ಬೈ 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 ಬೈ. ಬ್ಲೇಸ್ ಬ್ರೋ, ಬ್ಲೇಸ್ ಬ್ರೋ, ಬ್ಲೇಸ್ ಬ್ರೋ. ಬ್ಲೇಸ್ ಬ್ರೋ ಎಂಟ್ರಿ ಆದರು, ಫುಲ್ಲು ಕ್ರೇಜಿ. ನಮಸ್ಕಾರ. ಬಿಗ್ ಫ್ಯಾನ್, ಬಿಗ್ ಫ್ಯಾನ್. दे दे एकरानी फोटो दे फोटे. ಹಾಯ್ ಗಾಯ್ಸ್. ಬ್ಲೇಸ್ ಬ್ರೋ ಫ್ಯಾನ್ಸ್. ಅಲ್ಲೆಲ್ಲರಿಗೂ ಹಾಯ್ ಗಾಯ್ಸ್, ನಾವು ಗೊತ್ತಲ್ಲ ನಿಮ್ಮ ಬ್ಲೇಸ್ ಕರುನಾಡು ಅಂತ. ಸೊ ಇಲ್ಲಿ ಮಂಗಳೂರಲ್ಲಿ ಮೀಟಪ್ ಇಟ್ಟಿದ್ದು, ಸೈಟ್ ತುಂಬ ಜನ ಬಂದಿದ್ದಾರೆ. ಸೊ ಇವ್ರದ್ದು ಕೂಡ ಪೇಜ್ ಇದೆ ಅಂತ, ಇವ್ರದ್ದೇ ಮೊಬೈಲ್ ರೆಕಾರ್ಡ್ ಮಾಡಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇವಾಗ ಸ್ಟಾರ್ಟಪ್ ಮಾಡ್ತಿರೋ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಹೇಳ್ತಿರೋದು. ಸೊ ಬೇಗ ನಿಮ್ಮದು ಕೂಡ 10K ಆಗಲಿದ್ರು. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಸೊ ಗಾಯ್ಸ್, ಸಪೋರ್ಟ್ ಮಾಡಿ ಅಷ್ಟೇ, ಫಾಲೋ ಮಾಡ್ಬಿಟ್ಟು ಬೆಳೆಸಿ ಎಲ್ಲರನ್ನ. ಈಗ ಕಟ್ ಮಾಡ್ಕೊತೀರ. ಹಾಯ್ ಗಾಯ್ಸ್, ಮಂಗಳೂರು ಜನ ನೋಡಿ ಇಲ್ಲಿ ಕ್ರೌಡ್.
ಸೊ ಇವರು ಕಂಟೆಂಟ್ ಕ್ರಿಯೇಟರ್, ಇವ್ರದ್ದು ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಮಸ್ತಾಗಿ ಕಂಟೆಂಟ್ ಕೊಡ್ತಾರೆ. ಇನ್ನೊಂದು ವೀಡಿಯೋ ಪ್ಲೇಯರ್ ಮ್ಯಾಂಗ್ಳೂರ್ಗೆ ವೆಲ್ಕಮ್ ನಿಮಗೆ. ರೋಸ್ ಎಲ್ಲ ಕೊಟ್ಟು ವೆಲ್ಕಮ್ ಮಾಡಿದ್ರು. ಸರಿ ಸರಿ ಒಂದು ವೀಡಿಯೋ ಅಷ್ಟೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಏನು ಬರ್ತೀವಿ ಪಟ್ಟು? ಹಾಂ ಫೋಟೋ ತೆಗೀರಾ? ಸರಿ ಥ್ಯಾಂಕ್ ಯು. ಕೇಳಿದ್ರಲ್ಲ, ರೆಕಾರ್ಡಲ್ಲಿ ಇದೆಯಾ? ರೆಕಾರ್ಡ್ ಇದೆ. ಹ್ಯಾಪಿ ಜರ್ನಿ ಇಂಡಿಯಾ ಆಲ್ ಓವರ್ ಕರ್ನಾಟಕ ರೈಡ್ ಮಾಡ್ತಿದ್ದೀರಲ್ಲ. ಬ್ರೋ ಅದೇನು ಗೊತ್ತಾ, ಕ್ವೆಶ್ಚನ್ ಕೇಳಿದ್ರಿ ಅಂದರೆ ಎಲ್ಲರಿಗೂ ಒಂದು ಒಂದು ಐಡಿಯಾ ಹೇಳಿ. ಎಲ್ಲ ಕಂಟೆಂಟ್ ಕ್ರಿಯೇಟರ್ ಎಲ್ಲರೂ ಮಾಡ್ತಾರೆ, ಅದಕ್ಕೊಂದು ಟಿಪ್ಸನ್ನು ಏನಾದರೂ ಕೊಟ್ಟರೆ ಒಂದು ಬೆಟರ್ ಇರುತ್ತೆ ಎಲ್ಲರಿಗೂ. ಓಕೆ ಥ್ಯಾಂಕ್ ಯು. ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಲ್ಲ, ಎಷ್ಟು ಜನ ಇದ್ದೀರೋ ಅವ್ರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಸೊ ನಾನೊಂದು 5-6 ವರ್ಷದಿಂದ ಕಂಟೆಂಟ್ ಕ್ರಿಯೇಟರ್ ಜರ್ನಿ ಸ್ಟಾರ್ಟ್ ಮಾಡಿ ಇಷ್ಟು ಟೈಮ್ ಆಗಿದೆ ಆ್ಯಕ್ಚುಲಿ. ಬಟ್ ನನಗೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾವು ಯಾವಾಗ ಕ್ಲಿಕ್ ಆಗ್ದೋ ಅಂತ ಹೇಳ್ಬಿಟ್ಟು ನಾವು ಯಾವುದ್ರ ಮೇಲೆ ಯೂನಿಕಾಗಿ ಕಂಟೆಂಟ್ ಕೊಡ್ತೀವಿ ಅವಾಗ ನಾವು ಕ್ಲಿಕ್ ಆಗ್ತೀವಿ. ಸೊ ಇವಾಗಿನ ಕಾಲದಲ್ಲಿ, ಇವಾಗಿನ ಜನ್ರೇಷನಲ್ಲಿ ಸೊ ಪ್ರತಿ ಮನೇಲೂ ಒಬ್ಬೊಬ್ಬ ವ್ಲಾಗರ್ ಇದ್ದಾರೆ. ಇವಾಗ ಆ್ಯಕ್ಚುಲಿ ಇಲ್ಲಿ ಇರೋರಲ್ಲಿ ಎಲ್ಲ ಫ್ರೆಂಡ್ಸ್ ಇರ್ತೀರ ತುಂಬ ಜನ. ಇವ್ರ ಫ್ರೆಂಡ್ ಎಲ್ಲ ವ್ಲಾಗರ್. ಇವ್ರು ಸ್ಟಾರ್ಟ್ ಮಾಡೋದು ನೋಡಿದ್ರೆ ಇವ್ರು ಮಾಡಿದ್ರೆ ಇವ್ರು ಮಾಡ್ತಾರೆ. ಅವಾಗ ಏನಪ್ಪ ಅಂದರೆ ಬೆಳೆಯೋ ಸ್ವಲ್ಪ ಕಷ್ಟ. ವ್ಲಾಗರ್ ಅಂದಮೇಲೆ ಎಲ್ಲ ವ್ಲಾಗರ್ ಆದರೆ ವೀಡಿಯೋ ನೋಡೋರೇ ಇರಲ್ಲ. ಅಂಥದ್ರಲ್ಲಿ ನೀವೇನು ಮಾಡಬೇಕಂದ್ರೆ ಕಂಟೆಂಟ್ನ ಯೂನಿಕಾಗಿ ಕೊಡಬೇಕು. ಸೊ ಏನು ಕಂಟೆಂಟ್ ಅಂದರೆ, ಸೊ ನಿಮ್ಮದು ನೋಡೋಕ್ಕೆ ಸಿಂಪಲ್ ಆಗಿರ್ಬೇಕು, ಜಾಸ್ತಿ ಎಡಿಟ್ ಮಾಡಬೇಕು, ಕಷ್ಟಪಡಬೇಕು ಅನ್ನೋದು ಏನಿಲ್ಲ. ಸಿಂಪಲ್ ಆಗಿದ್ರು ಕೂಡ ಕ್ಲೀನಾಗಿ ಒಂದು ಕಂಟೆಂಟ್ನ ಮೇಯ್ನಾಗಿ ಕ್ಲಾರಿಟಿ ಬೇಕು. ವೀಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ. ಮತ್ತು ನಿಮ್ಮದೊಂದು ಡೈಲಿ ನಾನೊಂದು ಹೇಳ್ತೀನಿ ಮೆಥಡ್. ನಾನು ಗ್ರೋ ಆಗೋಕ್ಕೆ ಯೂಸ್ ಮಾಡಿದ್ದೇನು ಅಂದರೆ, ನಿಮಗೆ ಹ್ಯಾಶ್ಟ್ಯಾಗ್ಸ್ ಹೇಳ್ಕೊಡ್ತೀನಿ ನೋಡಿ. ನೀವು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ, ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ವೈರಲ್ ಟ್ರೆಂಡಿಂಗ್ ಅಂತ ಹೇಳ್ಬಿಟ್ಟು ಹ್ಯಾಶ್ಟ್ಯಾಗ್ಸ್ ಹಾಕ್ತಿರಲ್ಲ, ಅದನ್ನ ಸೈಡಿಗಿಟ್ಟು ನೀವು ಯಾವ್ಯಾವ ಊರಲ್ಲಿದ್ದೀರಾ. ಇವಾಗ ನಿಮಗೆ ಪಾಪ್ಯುಲರ್, ಇವಾಗ ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ, ಮಂಗಳೂರಲ್ಲಿ ತುಂಬ ಜನ ಇದ್ದಾರೆ ಅಂದಾಗ ಆ ಊರದೇ ಹ್ಯಾಶ್ಟ್ಯಾಗ್ಸ್ ಹಾಕಿ, ಮಂಗಳೂರು ಬೆಂಗಳೂರು ಅಂತ. ಆವಾಗ ಜನರಿಗೆ ಸಜೆಷನ್ ಆಗುತ್ತೆ, ಆಟೋಮೆಟಿಕಾಗಿ ಸಜೆಷನ್ ಆಗುತ್ತೆ ವಿಡಿಯೋ. ನಂದು ಹಳೆ ವಿಡಿಯೋ ಎಲ್ಲ ಚೆಕ್ ಮಾಡ್ಬೋದು ನೀವು. ಹ್ಯಾಶ್ಟ್ಯಾಗ್ ತುಳುನಾಡು ಅಂತ ಯೂಸ್ ಮಾಡ್ತಿದ್ದೆ ನಾನು. ಯಾಕೆಂದರೆ ಇವಾಗ ಅದು ಯೂಸ್ ಮಾಡಿದ್ದಕ್ಕೆ ನಿಮಗೆಲ್ಲ ರೆಕಮೆಂಡ್ ಆಗಿ ನೀವೆಲ್ಲ ನನಗೆ ಕನೆಕ್ಟ್ ಆಗಿದ್ದೀರಾ ಅಷ್ಟೇ. ಸೊ ಸ್ವಲ್ಪ ಯೂಸ್ ಮಾಡಿ. ಲಾಸ್ಟಿಗೆ ನೀವು ಒಂದು ಟೈಮಲ್ಲಿ ಒಂದು ಕ್ಲಿಕ್ ಆಗಿ ವ್ಯೂಸ್ ಬರ್ತಾ ಇದೆ ಅನ್ನೋವಾಗ ಬೇಕಾದರೆ ಸೊ ಟ್ರೆಂಡಿಂಗು ಈ ಥರ ಸಮಥಿಂಗ್ ವೆರೈಟಿ ಇರುತ್ತಲ್ಲ, ಆ ಥರ ಅಷ್ಟೇ ಯೂಸ್ ಮಾಡಿ. ಮತ್ತು ಇನ್ನೊಂದು ಥಿಂಗು, ಕಷ್ಟನೋ ಸುಖನೋ ದಿನಕ್ಕೆ ಒಂದು ವೀಡಿಯೋ ಹಾಕಬೇಕು ಅಂತ ತಗೊಳ್ಳಿ. ಇವಾಗ ನನ್ನ ಮೈಂಡಲ್ಲಿ ಏನಿದೆ ಅಂದರೆ, ದಿನಕ್ಕೆ 2 ವೀಡಿಯೋ ಹಾಕ್ಬೇಕಂತಿದ್ದೀನಿ. ಲಿಟ್ರಲಿ ಒನ್ ಡೇ ಮಿಸ್ ಆಗುತ್ತೆ. ನಾನು ಅಷ್ಟು ಫ್ರೀ ಮಾಡಿಕೊಂಡು ಮಾಡ್ತೀನಿ ಅಂದ್ರೂ ಆಗಲ್ಲ. ಬೆಳಿಗ್ಗೆ ಒಂದು ಟೈಮಿಂಗ್ಸ್ ಹೇಳ್ಬಿಡ್ತೀನಿ ನೋಡಿ. ಯಾರು ಇದೆಲ್ಲ ಸೀಕ್ರೆಟ್, ಯಾರು ಕಂಟೆಂಟ್ ಕ್ರಿಯೇಟರ್ ಬಂದು ನಿಮ್ಮ ಹತ್ರ ಈ ಥರ ಮಾತಾಡಿ ಹೇಳ್ಕೊಡಲ್ಲ. ಬೆಳಗ್ಗೆ ಎಲ್ಲರೂ, ಇವಾಗ ನಾವು ಕೂಡ ಮಲಗಿ ಎದ್ದಂಗೆ ಮೊಬೈಲ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ಸ್ವಲ್ಪ ಸ್ಕ್ರೋಲ್ ಮಾಡ್ತೀವಿ. ಸೊ ನಿಮಗೆ ಬೆಸ್ಟ್ ಟೈಮ್ ಏನಪ್ಪ ಅಂದರೆ, ಬೆಳಿಗ್ಗೆ ಒಂದು 6:30 ಇಂದ 8 ಗಂಟೆವರೆಗೂ ನಿಮಗೆ ಬೆಸ್ಟ್ ಟೈಮ್ ಇರುತ್ತೆ. ಸೊ ಅಪ್ಲೋಡ್ ಮಾಡಬೇಡಿ ಬೆಳಿಗ್ಗೆ ಹೊತ್ತು. ಇಲ್ಲ ಬ್ರೋ ನಾನು ಸಂಜೆ ಫ್ರೀ ಆಗ್ತೀನಿ, ಸಂಜೆ ಒಂದು ಒಳ್ಳೆ ಬೆಸ್ಟ್ ಟೈಮ್ ಹೇಳಿ ಅಂದರೆ ಕರೆಕ್ಟಾಗಿ ಶೆಡ್ಯೂಲ್ ಹಾಕಿ 6 ಗಂಟೆಗೆ ಅಪ್ಲೋಡ್ ಮಾಡಿ. ಅಕಸ್ಮಾತ್ ಸಂಜೆ ನೀವು ಫ್ರೀ ಇಲ್ಲ ಅಂದರೆ ಮಧ್ಯಾಹ್ನ ಯಾವಾಗ ಊಟ ಟೈಮಲ್ಲಿ ಫ್ರೀ ಇರುವಾಗ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಹಾಕಿ ಬಿಟ್ಬಿಡಿ. ಸೊ ಬೆಳಿಗ್ಗೆ ಹೊತ್ತು ಒಂದು 6:30 ಇಂದ 7:30 ಒಳ್ಳೆ ರೀಚ್ ಟೈಮ್ ಇರುತ್ತೆ. ಸಂಜೆ ಬಂದ್ಬಿಟ್ಟು 6 ಗಂಟೆ. ಆ್ಯಂಡ್ ನಿಮ್ಮದು ಆದರೆ 2 ವೀಡಿಯೋ ಅಪ್ಲೋಡ್ ಮಾಡಿ. ಡೈಲಿ 2 ವೀಡಿಯೋ ಹಾಕಿ, ಬೆಳಗ್ಗೆ ಒಂದು ಸಂಜೆ ಒಂದು. ಅದು ಕಂಟೆಂಟ್ ಉಂಟೋ ಇಲ್ವೋ. ಆಮೇಲೆ ನಿಮಗೆ ಸೊ ಕೆಲವೊಬ್ಬರು ಹೇಟ್ ಕಮೆಂಟ್ ಮಾಡೇ ಮಾಡ್ತಾರೆ, ಅಫ್ಕೋರ್ಸ್ ಹೇಟ್ ಕಮೆಂಟ್ ಮಾಡ್ತಾರೆ. ಇವಾಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರು, ನೀವೊಬ್ಬ ಕಂಟೆಂಟ್ ಕ್ರಿಯೇಟರು. ಸೊ ನಂದು ಇವಾಗ ಒಂದು 100K ಫಾಲೋವರ್ಸ್ ಇದೆ, ನಿಮ್ದು ಕಮ್ಮಿ ಇತ್ತು, ಏನೋ ಬೂಮ್ ಅಂತ ನೀವು ನನಗಿಂತ ಗ್ರೋ ಆಗಿಬಿಟ್ರಿ ಅಂತ ಇಟ್ಕೊಳ್ಳಿ. ಆಟೋಮೆಟಿಕ್ ನನಗೆ ನಿಮ್ಮ ಮೇಲೆ ದ್ವೇಷ. ನಮ್ಮ ಊರಲ್ಲಿದ್ದು ನನ್ನಕ್ಕಿಂತ ಜಾಸ್ತಿ ಬೆಳೆದು ಬಿಟ್ಟಲ್ಲ ಅಂತ. ಇವಾಗಿನ ಜನ್ರೇಷನಲ್ಲಿ ಕನ್ನಡ ಕ್ರಿಯೇಟರ್ಸ್ ಎಷ್ಟು ಜನ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಥರ ರಿಯಲ್ ಲೈಫಲ್ಲಿ ಯಾರೂ ಇಲ್ಲ. ಇದೊಂದು ಸತ್ಯ ಮಾತಾಯ್ತು. ಸೊ ಆ್ಯಕ್ಚುಲಿ ನಿಮಗೆ ನೀವೇ ಬ್ರೋ ನಮಗೆ ಆ ಕ್ರಿಯೇಟರ್ ಪರಿಚಯ ಇದ್ದಾರೆ, ಈ ಕ್ರಿಯೇಟರ್ ಪರಿಚಯ ಇದ್ದಾರೆ ಅಂತ ಹೇಳ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಬೆಳೆದ್ರೆ ನಿಮಗೆ ಅದು. ಸೊ ಮತ್ತು ಫೈನಲಾಗಿ ಹೇಳೋದು, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಆ್ಯಕ್ಚುಲಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು. ನನಗೆ ಹೇಳ್ಬೇಕಂದ್ರೆ ತುಂಬ ದೊಡ್ಡ ಕ್ರಿಯೇಟರ್ಸು ಪರಿಚಯ ಇದ್ದಾರೆ. ಸೊ ಗೇಮಿಂಗಲ್ಲಾಗಿರ್ಬೋದು, ವ್ಲಾಗಿಂಗಲ್ಲಾಗ್ಬೋದು. ಆದರೂ ಕೂಡ ನಾನು ಯಾವತ್ತೂ ಹೋಗಿ ಅವ್ರ ಹತ್ರ ಬ್ರೋ ಒಂದು ವೀಡಿಯೋ ಮಾಡಿಕೊಡಿ, ಬ್ರೋ ಸ್ಟೋರಿ ಹಾಕ್ಕೊಡಿ ಅಂತ ಸಪೋರ್ಟ್ ಕೇಳಿಲ್ಲ. ಅಕಸ್ಮಾತ್ ಇವಾಗ ನಾನೇ ಕಷ್ಟಪಟ್ಟು ಮುಂದೆ ಬೆಳೆದೆ ಅಂತ ಇಟ್ಕೊಳ್ಳಿ, ಮುಂದೆ ಒಂದು ದಿವಸ ಅವ್ರಿಗಿಂತ ಟಾಪಲ್ಲಿ ಹೋದೆ ಅಂತ ಇಟ್ಕೊಳ್ಳಿ, ಏನಂತ ಹೇಳ್ತಾರೆ, ನಾನು ಒಂದು ದಿವಸ ಸಪೋರ್ಟ್ ಮಾಡಿದ್ದಕ್ಕೆ ಅವ್ನು ಇಲ್ಲಿದ್ದಾನೆ ಅಂತ ಹೇಳ್ತಾರೆ. ಆ ಮಾತು ಯಾರ ಕೈಯಿಂದ ಹೇಳ್ಸ್ಕೊಬಾರ್ದು ನೀವು, ಓಕೆನಾ? ಸೊ ನಾನು ನಿಮಗೆ ಹೇಳೋದಿಷ್ಟೇ, ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಡೈಲಿ ವೀಡಿಯೋಸ್ ಮಾಡಿ. ನಂದೆಲ್ಲ ನೀವು ನಂಬ್ತೀರ ಬಿಡ್ತೀರೋ, ದಿನಕ್ಕೆ ಇನ್ಸ್ಟಾಗ್ರಾಮ್ ಸಸ್ಪೆಂಡ್ ಆಗೋದು ಅನ್ಸಸ್ಪೆಂಡ್ ಆಗೋದು ಎಷ್ಟು ಆಗ್ತಿರುತ್ತೆ, ನನ್ನ ಜೊತೆಗಿದ್ದವ್ರು ಕೇಳಿ ಗೊತ್ತಾಗುತ್ತೆ. ಮತ್ತು ಕೇರ್ ಮಾಡಬಾರ್ದು ಮೈಂಡಲ್ಲಿ. ಇವಾಗ ಮೊನ್ನೆ ಒಂದು 61,000 ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದದ್ದು ಹೋಯ್ತು, ಥಿಂಕೇ ಮಾಡಲಿಲ್ಲ, ಹೊಸ ಐ ಡಿ ಕ್ರಿಯೇಟ್ ಮಾಡಿದೆ. ಅದು ಕಾಲು ಗಂಟೆನಲ್ಲಿ 10 ನಿಮಿಷದಲ್ಲಿ 5,000 ಫಾಲೋವರ್ಸ್ ಆಗಿತ್ತು, ಅದು ಕೂಡ ಬ್ಯಾನ್ ಆಯಿತು. ಸ್ಟಿಲ್
ಪೀಸಾಗಿದ್ದೀನಿ. ನಂಗೆ ಗೊತ್ತು ಹೋಯ್ತಾ ಇನ್ನೊಂದು ಐಡಿ ಮಾಡ್ತೀನಿ ನನ್ನ ಹತ್ರ. ಯಾಕಂದರೆ ಇವಾಗ ನೀವು ಜನ ಎಲ್ಲ ಪರಿಚಯ ಆಗಿದ್ದೀರಾ. ಈಗ ನಾನು ಅಕೌಂಟ್ ಎಲ್ಲ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವೀಡಿಯೋ ಹಾಕಿದ್ರೆ ಅಫ್ಕೋರ್ಸ್ ನಿಮಗೆ ರೀಚ್ ಆಗುತ್ತೆ, ನೀವು ಸಪೋರ್ಟ್ ಮಾಡ್ತೀರಾ. ಈಗ ಮಾಡಿರಬೇಕು. ಒಂದ್ಸರಿ ಬೆಳೆದ್ರೆ ಹೆಸ್ರಿಗೆ ಏನು ಮಾಡಿ ಅಷ್ಟೇ. ಹೆಸ್ರಿಗೆ ಏನು ಮಾಡಿ ಯಾರ ಬಾಯಲ್ಲೂ ಕೆಟ್ಟದಾಗಿ ಅನ್ಸ್ಕೋಬೇಡಿ ಅಷ್ಟೇ. ಒಳ್ಳೆ ಥರ ಬೆಳೀರಿ, ಸಕ್ಸಸ್ ಆಗೇ ಆಗುತ್ತೆ ಅಷ್ಟೇ. ಇಷ್ಟು ಹೇಳ ನಾನು ಕಂಟೆಂಟ್ ಕ್ರಿಯೇಟರ್. ಥ್ಯಾಂಕ್ ಯು. ini Orban next ride one pegawai play bye bye. ಹಲೋ ಗಾಯ್ಸ್, ಫೈನಲಿ ನಾವು ಬ್ರೂದು ಮೀಟಪ್ ಆಯಿತು. ನಾವು ಹೊಟ್ಟಿದ್ದೇನೆ ಇಲ್ಲಿಂದ. ಕ್ರೇಜಿ ಮೀಟಪ್ ಮಾತ್ರ ನೋಡಿ, ಸೂಪರ್ ಮಾತ್ರ. ಕ್ರೇಜಿ ಮಾತ್ರ. ಬ್ರೋದು ಬ್ಲೇಸ್ ಬ್ರೋದು ಮೀಟಪ್ ಎಲ್ಲ ಆಯಿತು, ಬಂದೆ ನೋಡಿ. ಎಷ್ಟು ಕ್ರೇಜಿ ಜನ ಮಾತ್ರ, ಸಿಂಪಲ್ ಜನ ಮಾತ್ರ ಸೂಪರ್. ಮ್ಯಾಂಗ್ಳೂರಿಗೆ ಬಂದಿದ್ದಾರಲ್ಲ, ಹಾಗಾಗಿ ವೆಲ್ಕಮ್ ಮಾಡಿದ್ವಿ. ಸೂಪರ್. ಲೇಟ್ ಆಯಿತು, ಹೋಗೋ ಬನ್ನಿ ಆಫೀಸಿಗೆ.